ಇದೆಲ್ಲ ಏನಂದ್ರೆ ಟೀಕಾ ಟಿಪ್ಪಣಿ ಮಾಡೋದು ಬಹಳ ಈಸಿ. ಅದು ಜನರ ಸೇವೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಅದೇ ಬುಳ್ಳಿ ಬಿಡ್ಕೊಂಡು ಬಿಜೆಪಿ ಅವರು ಐತಲ್ಲ, ಇಲ್ಲಿ ಚಲಾವು ಅಲ್ಲಿ ಚಲಾವು ರಿಪಬ್ಲಿಕ್ ಇವೆಲ್ಲ ಇದಾವಲ್ಲ, ಅವೆಲ್ಲ ಆಟ ನಡೆಯಲ್ಲ ಬಿಡ್ರಿ. ನಮ್ ಕೆಲಸ ನಾವು ಮಾಡ್ತೀವಿ. ಆಮೇಲೆ ನೀವು ಏನ್ ಮಾಡ್ಬೇಕು ಇದನ್ನೆಲ್ಲ ನೀವು ವರ್ಷ ಎಲ್ಲ ಚೇಂಜ್ ಮಾಡ್ರಿ. ಸಾಕು. ಎಲ್ಲ ನಮ್ಮ 2 ವರ್ಷ ಆಯ್ತು, ಎಲ್ಲರೂ ಖುಷಿಯಾಗಿದ್ದಾರೆ. ಗೃಹಲಕ್ಷ್ಮಿ ಮಾತಾಡಿ, ಅಲ್ಲಿ ಯಾರಿಗಾರು ಸಿಕ್ಕಿಲ್ಲ ಅಂದ್ರೆ ನಮ್ಗೆ ಕೇಳಿ ಮನೆಗೆ ಹೋಗಿ ಕೊಟ್ಟು ಬರ್ತೀವಿ. ಯಾರು ಯುವ ನಿಧಿ ಬಂದಿಲ್ಲ ಅಂದ್ರೆ ನಮ್ಗೆ ಹೇಳ್ರಿ, ಬೈರಿ, ನಾವು ಮನೆಗೆ ಹೋಗಿ ಕೊಟ್ಟು ಬರ್ತೀವಿ. ಫ್ರೀ ಅಕ್ಕಿ ಹೊಟ್ಟೆ ಹಸಿದವರಿಗೆ ಕೊಡ್ತಾ ಇದೀವಿ 10 ಕೆಜಿ. ಮುಂಚೆ ಕೊಡ್ಲಿಲ್ಲ, ಇವಾಗ ಗೋಡನ್ ಫುಲ್ ಆತಲ್ಲ, 22 ರೂಪಾಯಿ 50 ಪೈಸೆ ಕೊಡ್ತಾ ಇದಾರೆ. ಮುಂಚೆ ಹೊಟ್ಟೆ ಕಿಚ್ಚಿಗೆ ನಮ್ಮನ್ನ ಹಾಳು ಮಾಡ್ಬೇಕು, ನಮ್ ಕಾರ್ಯಕ್ರಮ ಹಾಳು ಮಾಡ್ಬೇಕು ಅಂತ ಹೇಳಿ ಇದೇ ಬಿಜೆಪಿ ಅವರು ಕೊಡ್ಲಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಿ. ನಾಚಿಕೆ ಆಗಲ್ಲ ಇವರಿಗೆ? ಇದ್ರ ಬಗ್ಗೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಯಾಕೆ ಈಗ ಕೊಡ್ತಾ ಇದೀರಿ ಅಂತ ಹೇಳಿ. ಯಾಕಂದ್ರೆ ಗೋಡಾನು ಇಲ್ಲಿ ತಿಂತಾ ಇದಾವೆ. ಈಗ ನಮ್ ದುಡ್ಡಲ್ಲಿ ಅವ್ರು ಬದುಕ್ಬೇಕಲ್ಲ. ಆದ್ರೂ ಕೂಡ ಸಿದ್ದರಾಮಯ್ಯ ಅವರು ಡಿಬಿಟಿ ಮಾಡಿ 174 ರೂಪಾಯಿ ಅವ್ರ ಅಕೌಂಟಿಗೆ ಅವನು ಕಮಿಷನ್ ತಿಂದೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ. ಬಸ್ಗಳನ್ನು ಖರೀದಿ ಮಾಡಿ ಇವತ್ತು ಶಕ್ತಿ ಯೋಜನೆಯಲ್ಲಿ ಹೆಣ್ಮಕ್ಳಿಗೆ ಬಸ್ ಕೂರಿಸಿ ಫ್ರೀಯಾಗಿ ಓಡಾಡಿಸ್ತಾ ಇದೀವಿ. ಮಕ್ಳು 2ನೇ ಎಕ್ಸಾಮ್ 3ನೇ ಎಕ್ಸಾಮ್ ಪಾಸ್ ಆಗ್ತಾ ಇದ್ದಾರೆ.